ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಶಮೀಸ್ ಹೌಸ್. ಇವತ್ತೊಂದು ಒಳ್ಳೆ ಚಾಕ್ಲೇಟ್ ಕೇಕ್ ಮಾಡೋಣ ಬನ್ನಿ. ತುಂಬ ಸಾಫ್ಟಾಗಿ ಹೇಗೆ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಈಗ ಫಸ್ಟು ಒಂದು ಬೌಲ್ ತೊಗೊಳ್ಳಿ. ಅದಕ್ಕೆ ಒಂದು 3 ಮೊಟ್ಟೆ ಹಾಕ್ಕೊಳ್ಳಿ. ಒಳ್ಳೆ ಮೊಟ್ಟೆ ತೊಗೋಬೇಕು. ಹಳೆ ಮೊಟ್ಟೆನ ಯೂಸ್ ಮಾಡಬೇಡಿ. ಒಳ್ಳೆ ಚೆನ್ನಾಗಿರೋ ಮೊಟ್ಟೆನ ತೊಗೊಳ್ಳಿ. ಇವಾಗ ಇದನ್ನು ಚೆಂದ ಬೀಟ್ ಮಾಡಬೇಕು. ಒಂದು 10 ನಿಮಿಷ ಚೆನ್ನಾಗಿ ಬೀಟ್ ಮಾಡಬೇಕು ಕೈಯಲ್ಲೇ. ನೋಡಿ ಈ ಥರ ಅದು ನೊರೆ ಬರಬೇಕು. ಅಲ್ಲಿ ತನಕ ಚೆಂದ ಬೀಟ್ ಮಾಡಿ ಒಂದು 10 ಮಿನಿಟ್ಸು. ನೋಡಿ ಈ ಥರ ನೊರೆ ಬರಬೇಕು. ನೋಡಿ ಇವಾಗ ಆಗಿದೆ. ಈಗ ಇದಕ್ಕೆ 1 ಕಪ್ಪು ಸಕ್ಕರೆ ಪುಡಿ, ಸಕ್ಕರೆನ ಮಿಕ್ಸಿಲಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ತಾ ಇರೋದು. ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಆಗಬೇಕು. ಸಕ್ಕರೆ ಪುಡಿ ಮತ್ತು ಮೊಟ್ಟೆ ಎರಡು ಚೆಂದ ಮಿಕ್ಸ್ ಆಗಬೇಕು. ಆ ಥರ ಚೆಂದ ಬೀಟ್ ಮಾಡಿ ಕೈಯಲ್ಲೇ ಒಂದು 5-10 ನಿಮಿಷ. ಸಕ್ಕರೆ ಫುಲ್ ಕರಗಬೇಕು. ಅಲ್ಲಿ ತನಕ ಚೆನ್ನಾಗಿ ಬೀಟ್ ಮಾಡಿ. ನೋಡಿ ಇವಾಗ ಆಗಿದೆ. ಈಗ ಅದೇ ಕಪ್ಪಲ್ಲಿ ಒಂದು ಅರ್ಧದಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಅದನ್ನು ಚೆಂದ ಬೀಟ್ ಮಾಡೋಣ. ಯಾವುದಾದ್ರು ಒಂದು ಚಿಕ್ಕ ಕಪ್ ತೊಗೊಳ್ಳಿ. ಆ ಕಪ್ಪಲ್ಲೇ ಎಲ್ಲನೂ ಅದೇ ಅಳತೆಯಲ್ಲಿ ಮಾಡಿ, ಅದೇ ಕಪ್ಪಲ್ಲೇ ಎಲ್ಲ ತೊಗೊಳ್ಳಿ. ನೋಡಿ ಈಗ ಚೆನ್ನಾಗಿ ಅದನ್ನು ಹಾಕಿ ಒಂದು 10 ನಿಮಿಷ ಇದನ್ನು ಚೆನ್ನಾಗಿ ಬೀಟ್ ಮಾಡಿ. ಎಲ್ಲನೂ ಒಟ್ಟಿಗೆ ಹಾಕಕ್ಕೆ ಹೋಗಬೇಡಿ. ಒಂದಾದ್ಮೇಲೆ ಒಂದು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಈಗ ಒಂದು 2-3 ಡ್ರಾಪ್ಸ್ ವೆನಿಲಾ ಎಸೆನ್ಸ್ ಹಾಕೋಣ. ಮತ್ತು 1 ಸ್ಪೂನು ವಿನಿಗರ್ ಇಷ್ಟನ್ನು ಹಾಕಿ ಚೆಂದ ಮಿಕ್ಸ್ ಮಾಡೋಣ. ಒಂದೊಂದನ್ನೇ ಥರ ಹಾಕಿ ಮಿಕ್ಸ್ ಮಾಡಬೇಕು. ಒಟ್ಟಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಡಿ. ಇವಾಗ ಮೈದಾ ಪುಡಿ ಹಾಕ್ಕೋಬೇಕು. ಅದೇ ಬೌಲಲ್ಲಿ 1 ಬೌಲ್ ಫುಲ್ ಮೈದಾ ಪುಡಿನ ಈ ಥರ ಹಾಕ್ಕೊಳ್ಳೋಣ. ಜರಡಿ ಹಿಡ್ಕೊಂಡೇ ಹಾಕಬೇಕು. ಗಂಟಾಗ್ಬಿಡುತ್ತೆ. ಇಲ್ಲ ಅಂದರೆ ನೋಡಿ ಈ ಥರ ಜರಡಿ ಹಿಡ್ಕೋಬೇಕು. ಮೈದಾ ಪುಡಿ ಆದಮೇಲೆ ಇವಾಗ ಅದೇ ಕಪ್ಪಲ್ಲಿ ಒಂದು 1/4 ಕಪ್ಪು ಕೋಕೋ ಪುಡಿ ತೊಗೊಳ್ಳಿ. ಈಗ 1 ಸ್ಪೂನು ಬೇಕಿಂಗ್ ಪೌಡರ್ ಹಾಕ್ತಾಯಿದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನು ಸೋಡಾ ಪುಡಿ ಮತ್ತು ಒಂದು ಚಿಟಿಕೆ ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಜರಡಿ ಹಿಡ್ಕೊಳ್ಳಿ. ನೋಡಿ ಅದರೊಳಗಡೆಗೆ ಈ ಥರ ಹಾಕ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಗಂಟೆಲ್ಲ ಇದ್ದರೆ ನೋಡಿ ಅದರಲ್ಲೇ ಬಾಕಿ ಆಗುತ್ತೆ. ನೋಡಿ ಪುಡಿಲಿ ಗಟ್ಟಿ ಇರೋದೆಲ್ಲ ಕೇಕಿಗೆ ಬಿದ್ದರೆ ಕೇಕ್ ಚೆನ್ನಾಗಾಗಲ್ಲ. ಅದಕ್ಕೆ ಜರಡಿ ಹಿಡ್ಕೊಳ್ಳೋದು. ನೋಡಿ ಅದಾದಮೇಲೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಚೆಂದ ಮಿಕ್ಸ್ ಮಾಡಬೇಕು. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ನೋಡಿ ಇವಾಗ ಇದು ಈ ಥರ ಮಿಕ್ಸ್ ಮಾಡಿದಾಗಿದೆ. ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಇದಕ್ಕೆ ಒಂದು 3-4 ಸ್ಪೂನ್ ಹಾಲು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪುನಃ ವಾಪಸ್ಸು. ತುಂಬ ಈಸಿಯಾಗಿ ಮಾಡ್ಕೋಬೋದು ಮನೇಲೇ. ಎಲ್ಲನೂ ತುಂಬಾ ಟೇಸ್ಟಾಗಿರುತ್ತೆ, ಕರೆಕ್ಟಾಗಿ ಬರುತ್ತೆ. ಇದೇ ಥರ ಮಾಡಿ ನೋಡಿ ಎಲ್ಲರೂ. ನೋಡಿ ಇವಾಗ ಚೆಂದ ಮಿಕ್ಸ್ ಮಾಡಾಯಿತು. ಈಗಿದು ರೆಡಿಯಾಗಿದೆ. ಇವಾಗ ನಾನು ಕೇಕ್ ಮಾಡೋ ಪಾತ್ರೆನ ತೊಗೋತಾ ಇದ್ದೀನಿ. ನೀವು ಯಾವ ಪಾತ್ರೆ ಬೇಕಾದರೂ ತೊಗೋಬೋದು. ಈ ಥರದ್ದೇ ತೊಗೋಬೇಕು ಅಂತ ಏನೂ ಇಲ್ಲ. ಸ್ಟೀಲ್ ಪಾತ್ರೆ ಬೇಕಿದ್ರೂ, ಅಗಲ ಇರೋಂಥ ಸ್ಟೀಲ್ ಪಾತ್ರೆ ಬೇಕಿದ್ರೂ ತೊಗೋಬೋದು. ಈಗ ಇದಕ್ಕೆ ಫುಲ್ ಎಣ್ಣೆನ ಸ್ಪ್ರೆಡ್ ಮಾಡೋಣ. ಈ ಥರ ಫುಲ್ ಎಲ್ಲ ಕಡೆ ಹರಡಬೇಕು. ಆ ಥರ ಚೆನ್ನಾಗಿ ಎಣ್ಣೆ ಸ್ಪ್ರೆಡ್ ಮಾಡೋಣ. ಈಗ ಇಲ್ಲಿ ನಾನು A4 ಶೀಟ್ ಪೇಪರ್ ಬರುತ್ತಲ್ಲ ಅದನ್ನು ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆ ಪಾತ್ರೆಗೆ ಕರೆಕ್ಟ್ ಆಗುವಂಥದ್ದು ಅದನ್ನು ಕಟ್ ಮಾಡೋದಕ್ಕೆ ಹಾಕಿ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಫುಲ್ ಸ್ಪ್ರೆಡ್ ಮಾಡಿ. ನೋಡಿ ಇವಾಗ ಮೈದಾ ಪುಡಿ ಹಾಕಿ ನೋಡಿ ಈ ಥರ ಮಾಡ್ತಾಯಿದ್ದೀನಿ. ಈ ಥರ ಮಾಡಿದ್ರೆ ಅಡಿ ಹಿಡಿಯಲ್ಲ, ಚೆನ್ನಾಗಿ ಬರುತ್ತೆ ಕೇಕು. ಅದಕ್ಕೋಸ್ಕರ ಈಗ ನಾವು ರೆಡಿ ಮಾಡ್ಕೊಂಡಿರೋ ಕೇಕ್ ಬ್ಯಾಟರ್ನ ಇದಕ್ಕೆ ಹಾಕೋಣ. ಕೇಕ್ ಬ್ಯಾಟರ್ ರೆಡಿ ಮಾಡ್ಕೊಂಡ್ಮೇಲೆ ಜಾಸ್ತಿ ಹೊತ್ತು ಅದನ್ನ ಇಡಬಾರ್ದು. ಬೇಗ ಇಟ್ಬಿಡಬೇಕು. ಈಗ ನೋಡಿ ಈ ಥರ ಮಾಡಿ ಕರೆಕ್ಟಾಗಿ ಸೆಟ್ ಆಗುತ್ತೆ. ಈಗ ಸ್ಟವ್ ಮೇಲೆ ನಾನು ಕುಕ್ಕರ್ ಇಟ್ಕೊಂಡಿದ್ದೆ ಬಿಸಿ ಆಗೋಕ್ಕೆ. ಒಂದು 5 ನಿಮಿಷ ಚೆನ್ನಾಗಿ ಬಿಸಿಯಾಗಿದೆ. ಕುಕ್ಕರೇ ಇಟ್ಕೋಬೇಕು ಅಂತಿಲ್ಲ, ಯಾವುದಾದ್ರೂ ಗಟ್ಟಿ ಇರೋ ಪಾತ್ರೆ ಇಟ್ಕೊಂಡ್ರೂ ಆಗುತ್ತೆ. ಕುಕ್ಕರ್ ಮುಚ್ಚಳದ್ದು ಬೆಲ್ಟ್ ತೆಗೆದ್ಬಿಟ್ಟು ಕ್ಲೋಸ್ ಮಾಡಿ ಅದ್ರ ಮೇಲೆ ವಿಷಲ್ ಹಾಕಿಬಿಡಿ. ಒಂದು 35 ಮಿನಿಟ್ಸು ಸಿಮ್ಮಲ್ಲಿ ಇಟ್ಬಿಡಿ. ಈಗ ಒಂದು 35 ಮಿನಿಟ್ಸ್ ಕಳೆದಿದೆ. ನೋಡೋಣ ಬನ್ನಿ ಕೇಕ್ ಆಗಿದೆಯಾ ಅಂತ. ಒಂದು ಚಾಕುಲೋ ಕಡ್ಡಿಲೋ ಯಾವುದ್ರಲ್ಲಾದರೂ ನೋಡಿ ಈ ಥರ ಚುಚ್ಚಿ ನೋಡಿ. ಅಂಟಿಲ್ಲ ಅಂದರೆ ಅದು ಬೆಂದಿದೆ ಅಂತ ಅರ್ಥ. ಈಗ ನೋಡಿದ್ದು ಅಂಟಿಲ್ಲ, ಚೆನ್ನಾಗಿ ಬೆಂದಿದೆ. ನೋಡಿ ಚೆನ್ನಾಗಾಗಿದೆ. ಸುತ್ತ ಈ ಥರ ಇದು ಮಾಡ್ಕೊಳ್ಳಿ. ತಣ್ಣಗಾದ್ಮೇಲೆ ಒಂದು ಪ್ಲೇಟಿಗೆ ನೋಡಿ ಈ ಥರ ಹಾಕ್ಕೊಂಡ್ರೆ ಈ ಥರ ಬರುತ್ತೆ. ನೋಡಿ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಮನೇಲಿ ಈಸಿಯಾಗಿ ಮಾಡ್ಕೊಬೋದು ಕೇಕ್ನ. ಇವಾಗ ಒಂದು ಚಾಕ್ಲೇಟ್ ಸಿರಪ್ ಮಾಡ್ಕೊಳ್ಳೋಣ ಬನ್ನಿ. ಈಗ ಒಂದು ಪಾತ್ರೆಗೆ ಒಂದು ಬೌಲಲ್ಲಿ ಒಂದು ಅರ್ಧ ಬೌಲ್ ಸಕ್ಕರೆ ಪೌಡರು, ಒಂದು 1/4 ಬೌಲು ಕೋಕೋ ಪೌಡರು ಮತ್ತು 2 ಡೈರಿ ಮಿಲ್ಕ್ ಚಾಕ್ಲೇಟ್ ತೊಗೋತಾ ಇದ್ದೀನಿ ನಾನಿಲ್ಲಿ. ಅದನ್ನು ಹಾಕಿ ಒಂದು ಸ್ವಲ್ಪ ಹಾಲು ಹಾಕಿ ಸ್ಟವ್ ಮೇಲೆ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳೋಣ. ಸಿಮ್ಮಲ್ಲೇ ಇರಲಿ, ಜೋರು ಉರಿಲಿ ಮಾಡಬೇಡಿ, ಅಡಿ ಹಿಡಿದ್ಬಿಡುತ್ತೆ. ಚಿಕ್ಕ ಉರಿಲೇ ಮಾಡಿ. ನೋಡಿ ಈ ಥರ ಚೆನ್ನಾಗಿ ಕೈ ಬಿಡದೆ ತಿರುಗಿಸ್ತಾ ಇರಿ. ಈಗ ಒಂದು ಬೌಲಲ್ಲಿ ಒಂದು ಸ್ವಲ್ಪ ಹಾಲು ತೊಗೊಂಡು ಅದಕ್ಕೆ ಕಾರ್ನ್ಫ್ಲವರ್ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ತಿರುಗಿಸಿ. ಕೈ ಬಿಡಬೇಡಿ, ಕೈ ಬಿಡದೆ ಚೆನ್ನಾಗಿ ತಿರುಗಿಸ್ತಾ ಇರಿ.
ಅದು ಕುದಿಯೋ ತನಕ ಚಂದ ಮಿಕ್ಸ್ ಮಾಡಿ. ತುಂಬಾ ಈಸಿ, ಕೇಕ್ ಮನೇಲೇ ಮಾಡ್ಕೋಬೋದು, ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ನೋಡಿ ಈ ಥರ ಚಂದ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಕುದೀತಾ ಇದೆ, ಅದನ್ನ ಕೆಳಗಡೆ ಇಟ್ಕೊಳ್ಳೋಣ. ನೋಡಿ ಈಗ ಆಗಿದೆ. ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಿ. ನೋಡಿ ಈಗ ತಣ್ಣಗಾಗಿದೆ. ಕೇಕ್ ಮೇಲೆ ಹಾಕೊತೀನಿ ನೋಡಿ. ನೋಡಿ ಈ ಥರ ಹಾಕ್ಕೊಳ್ಳಿ. ಈಗ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಎಲ್ಲ ಕಡೆಗೂ ಈ ಥರ ಹಾಕ್ಕೊಳ್ಳಿ. ನೋಡಿ ಜಸ್ಟ್ ಈ ಥರ ಆ ಥರ ಮಾಡಿದರೆ ಸಾಕು. ಈ ಥರ ಮಾಡಿದರೆ ಫುಲ್ ಸ್ಪ್ರೆಡ್ ಆಗುತ್ತೆ. ಇವಾಗ ಇದನ್ನು ಒಂದು 30 ಮಿನಿಟ್ಸು ಫ್ರಿಜ್ಜಲ್ಲಿ ಇಟ್ಬಿಡೋಣ. ನೋಡಿ ಇವಾಗ ಒಂದು 30 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇವಾಗ ಆಗಿದೆ ನೋಡಿ, ಕಟ್ ಮಾಡ್ತೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೋಡಿ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ತುಂಬಾ ರುಚಿಯಾಗಿರುತ್ತೆ. ಮನೇಲಿ ಎಲ್ಲರೂ ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಮನೇಲೇ ಎಲ್ಲ ಕೇಕ್ ಮಾಡ್ಕೊಬೋದು, ತುಂಬಾ ರುಚಿಯಾಗಿರುತ್ತೆ. ಎಲ್ಲರೂ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.